ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಶನಿದೇವಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಮಾರ್ಚ್ 2026 ಕುಂಭರಾಶಿಯವರಿಗೆ ಒಂದು ಅದ್ಭುತವಾದ ತಿರುವು, ನೋಡು ತಿಂಗಳು ಅಂತಾನೆ ಹೇಳಬಹುದು. ಹೌದು, ನಿಮ್ಮ ಜೀವನದಲ್ಲಿ ದಶಕಗಳಿಂದ ಆಗದ ಕೆಲಸಗಳೆಲ್ಲ ಈ ತಿಂಗಳಿನಲ್ಲಿ ಪೂರ್ಣಗೊಳ್ಳುತ್ತಾ ಶನಿ ಮತ್ತು ಗುರುವಿನ ಸಂಯೋಗ ನಿಮ್ಮ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತಾ ಇದೆ. ವಿಡಿಯೋ ಕೊನೆಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸುವ ಚಂದ್ರಗ್ರಹಣದ ನಂತರ ಈ ವಿಶೇಷ ಎಚ್ಚರಿಕೆ ಕೂಡ ಹೇಳ್ತಾ ಇದ್ದೀನಿ. ಈ ಕುತೂಹಲಕಾರಿ ಮಾಹಿತಿಗಳಿಗಾಗಿ ನೀವು ವಿಡಿಯೋವನ್ನು ಕೊನೆವರೆಗೂ ದಯವಿಟ್ಟು ನೋಡಿ. ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಂಬಾ ಮಹತ್ವದ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ರಾಶಿಗೆ ಅಧಿಪತಿಯಾದ ಶನಿ ಭಗವಂತನು ಮಾರ್ಚ್ 29ರವರೆಗೆ ನಿಮ್ಮದೇ ರಾಶಿಯಲ್ಲಿ ಇರ್ತಾನೆ. ಇದೇ ಸಾಡೆ ಸಾತಿ ಶನಿಯ ಪ್ರಭಾವವಾಗಿದ್ದರೂ ಸ್ವಂತ ಮನೆಯಲ್ಲಿರುವುದರಿಂದ ನಿಮಗೆ ತಾಳ್ಮೆ ಮತ್ತು ಶಿಸ್ತನ್ನು ಕಲಿಸ್ತಾನೆ. ತಿಂಗಳ ಅಂತ್ಯದಲ್ಲಿ ಶನಿಯು ಮೀನ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮಗೆ ತಾಳ್ಮೆ ಮತ್ತು ಶಿಸ್ತನ್ನು ಕಲಿಸ್ತಾನೆ. ತಿಂಗಳ ಅಂತ್ಯದಲ್ಲಿ ಶನಿಯು ಮೀನರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮಗೆ ಮಾನಸಿಕವಾಗಿ ಸ್ವಲ್ಪ ನಿರಾಳತೆ ಸಿಗಲಿದೆ. ಇನ್ನು ಗುರು ಪ್ರಭಾವ ಹೇಗಿದೆ ಅಂತ ನಾವು ನೋಡೋದಾದರೆ, ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿದ್ದು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲವನ್ನು ನೀಡ್ತಾ ಇದ್ದಾನೆ. ಇದು ಭಾಗ್ಯೋದಯಕ್ಕೆ ನಾಂದಿ ಹಾಡಲಿದೆ ಅಂತಾನೆ ಹೇಳಬಹುದು. ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ನಿರ್ಧಾರಗಳು ಫಲಪ್ರದವಾಗುತ್ತೆ ಸ್ನೇಹಿತರೆ. ಈ ತಿಂಗಳು ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಶುಭ ತರಲಿದೆ ಅಂತಾನೆ ಹೇಳ್ಬೋದು. ಇದು ನಿಮ್ಮ ಕಚೇರಿಯಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ನೀವು ಪಾತ್ರರಾಗ್ತೀರಿ. ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಏನಾದರೂ ಕಾಯ್ತಾ ಇದ್ದರೆ ನೀವು ಟ್ರಾನ್ಸ್ಫರ್ಗೋಸ್ಕರ ಈ ತಿಂಗಳು ನೀವು ಶುಭವಾರ್ತೆಯನ್ನು ಸಹ ಕೇಳ್ತೀರಿ. ಇನ್ನು ಹೊಸ ಉದ್ಯೋಗಕ್ಕಾಗಿ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಪ್ರತಿಷ್ಠಿತ ಕಂಪನಿಗಳಿಂದ ಕರೆ ಬರೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಇನ್ನು ಈ ತಿಂಗಳು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಕಬ್ಬಿಣ, ಎಣ್ಣೆ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರ ಮಾಡೋರು ಇನ್ನೂ ಹೆಚ್ಚಿನ ಲಾಭವನ್ನು ಕಾಣ್ತೀರಿ. ಯಾರಿಗಾದರೂ ದುಡ್ಡು ಕೊಟ್ಟಿದ್ರೆ ಹಳೆಯ ಬಾಕಿ ಎಲ್ಲ ವಸೂಲಿಯಾಗುತ್ತೆ. ಈ ತಿಂಗಳಿನಲ್ಲಿ ಇನ್ನೂ ಹೊಸ ಹೂಡಿಕೆ ಮಾಡಲು ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಇದು ಅನುಕೂಲವಾದ ಸಮಯ ಅಂತಾನೆ ಹೇಳ್ಬೋದು. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ನೀವು ತುಂಬಾ ಹುಷಾರಾಗಿರಬೇಕಾಗಿರುತ್ತೆ. ರೈತ ಬಾಂಧವರಿಗೆ ಈ ತಿಂಗಳು ಮಿಶ್ರ ಫಲ ಸಿಗಲಿದೆ ಅಂತ ಹೇಳ್ಬೋದು. ಬೆಳೆಗಳಿಗೆ ಉತ್ತಮ ಬೆಲೆ ದೊರೆಯುವ ಸಾಧ್ಯತೆ ಇದ್ದರೂ ಕೂಡ ಕೀಟಬಾಧೆ ಅಥವಾ ಹವಾಮಾನ ಏರುಪೇರಿನಿಂದ ಸ್ವಲ್ಪ ಹುಷಾರಾಗಿರಬೇಕು. ಹೈನುಗಾರಿಕೆ ಮತ್ತು ಉಪಕಸಬುಗಳು ಏನಾದರೂ ಮಾಡ್ತಾ ಇದ್ದರೆ ಅದರಲ್ಲೂ ಸಹ ನಿಮಗೆ ಆದಾಯ ಹೆಚ್ಚಾಗಲಿದೆ. ಕುಂಭರಾಶಿಯವರು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು. ಯಾಕಂದರೆ ಶನಿ ಸಾಡೆ ಸಾತಿಯ ಪ್ರಭಾವ ಇರೋದ್ರಿಂದ ನಿಮಗೆ ಹೆಚ್ಚಾಗಿ ಕಾಲು ನೋವು, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ನರಗಳ ಸಮಸ್ಯೆಗಳು ಕಾಡಬಹುದು. ಇದರಿಂದ ನೀವು ತುಂಬಾ ಹುಷಾರಾಗಿರಿ. ನೀವು ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ಮಾಡೋದು ತುಂಬಾ ಒಳಿತು. ಇನ್ನು ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಕುಟುಂಬದಲ್ಲಿ ನೆಮ್ಮದಿ ನೆಲೆಯಾಗಲಿದೆ ಅಂತಾನೆ ಹೇಳ್ಬೋದು. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ. ಇನ್ನು ಮಕ್ಕಳ ಶಿಕ್ಷಣ ಮತ್ತು ಮದುವೆಗೆ ಸಂಬಂಧಿಸಿದ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯಬಹುದು. ಹಿರಿಯರ ಆರೋಗ್ಯದ ಕಡೆ ಹುಷಾರಾಗಿರಿ ಮತ್ತು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಮಾರ್ಚ್ 3 2026ರಂದು ನಡೆದಿರೋ ಚಂದ್ರಗ್ರಹಣ ನಿನ್ನೆ ಚಂದ್ರಗ್ರಹಣ ಸಂಪೂರ್ಣವಾಗಿ ಚಂದ್ರಗ್ರಹಣ ನಡೆಯಿತು. ನಿನ್ನೆ ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರಲಿದೆ. ಯಾಕಂದರೆ ನಿಮ್ಮ ರಾಶಿಯಲ್ಲೇ ಕುಂಭ ರಾಶಿ ಮತ್ತು ಕುಂಭ ಲಗ್ನದಲ್ಲಿ ಗ್ರಹಣ ನಡೆದಿರೋದ್ರಿಂದ ಸ್ವಲ್ಪ ತೊಂದರೆಗಳು ಇದ್ದೇ ಇರುತ್ತೆ. ಈ ಟೈಮಲ್ಲಿ ಕುಂಭರಾಶಿಯವರು ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸಬಹುದು. ಗ್ರಹಣ ಟೈಮಲ್ಲಿ ದೇವತಾ ಆರಾಧನೆಯನ್ನು ಮಾಡಿ ಹಾಗೆಯೇ ಮೌನವಾಗಿರೋದು ನಿಮಗೆ ರಕ್ಷಣೆ ನೀಡುತ್ತೆ. ಗರ್ಭಿಣಿಯರು ಮತ್ತು ವಯಸ್ಸಾದವರು ಗ್ರಹಣದ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಗೊಂಡು ಅವರು ದೇವರ ಆರಾಧನೆ ಮಾಡಿದರೆ ಖಂಡಿತ ತುಂಬಾ ಒಳಿತು. ಕುಂಭರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು 3, ಅದೃಷ್ಟದ ದಿನ ಬುಧವಾರ. ಶುಕ್ರವಾರ ಅದೃಷ್ಟದ ಬಣ್ಣ ನೇರಳೆ ಮತ್ತು ಹಸಿರು ಬಣ್ಣ. ಕುಂಭರಾಶಿಯವರು ಒಳ್ಳೆಯ ಫಲಿತಾಂಶವನ್ನು ಶೀಘ್ರವಾಗಿ ಪಡೆಯೋದಕ್ಕೆ ಮಾಡಿಕೊಳ್ಳಬೇಕಾದ ಸಿಂಪಲ್ ಸರಳ ಪರಿಹಾರದ ಬಗ್ಗೆ ಈಗ ನಾವು ನೋಡ್ಕೊಂಡು ಬರೋಣ. ನೀವು ಪ್ರತಿ ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಬಿಟ್ಟು
ಓಂ ಶಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಪಠಿಸಿ. ಇನ್ನು ಗುರುವಾರ ನೀವು ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡೆಯಿರಿ. ಬಡವರಿಗೆ ಅಥವಾ ಅಂಗವಿಕಲರಿಗೆ ನೀವು ಕೈಲಾದಷ್ಟು ದಾನವನ್ನು ಮಾಡಿ. ಇದರಿಂದ ಶನಿದೇವನ ಅನುಗ್ರಹ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಗ್ರಹಣದ ನಂತರ ಯಾವೆಲ್ಲ ಶುಭ ಫಲಗಳು ಕೂಡ ಇದೆ ಅಂತ ಹೇಳಿದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಗ್ರಹಣ ನಿನ್ನೆ ಮುಗ್ದಿದೆ. ಗ್ರಹಣದ ಪ್ರಭಾವ ಇನ್ನೂ 15 ದಿನಗಳವರೆಗೆ ನಿಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ. ಕುಂಭರಾಶಿಯಲ್ಲಿ ನಡೆದಿರೋದ್ರಿಂದ ಇನ್ನೂ 15 ದಿನಗಳು ಅಂದರೆ 15 ಡೇಸ್ವರೆಗೂ ಅದರ ಪ್ರಭಾವ ಈ ಕುಂಭರಾಶಿಯ ಮೇಲಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಒತ್ತಡ ಅನ್ನೋದು ಇರುತ್ತೆ. ಹಾಗಾಗಿ ನೀವೇನು ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ. ಯಾವುದೇ ವಿಷಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಖಂಡಿತ ನಿಮಗೆ ಅಂದರೆ ಗುರುಬಲ ಕೂಡ ಬರ್ತಾ ಇದೆ. ಮಾರ್ಚ್ ನಂತರ 29ರ ನಂತರ ನಿಮಗೆ ಗುರುಬಲ ಕೂಡ ಬಂದರೆ ನಿಮ್ಮ ಮದುವೆ ಕಾರ್ಯಕ್ರಮ ಅಂದರೆ ಯಾವುದೇ ಒಂದು ಶುಭ ಕಾರ್ಯಗಳಿದ್ರೂ ಕೂಡ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದೆ ಅಂದರೆ ಶನಿ 7.5 ಕೂಡ ಅಂತ್ಯದ ಇದರಲ್ಲಿದೆ, ಅಂದರೆ ಕೊನೆ ಹಂತದಲ್ಲಿದೆ. ಹಾಗಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ನಿಮ್ಮ ರಾಶಿಯಾಧಿಪತಿ ಬಂದು ಅಂದರೆ ಕುಂಭರಾಶಿಗೆ ಕೂಡ ಶನಿ ಅಧಿಪತಿಯಾಗಿರೋದ್ರಿಂದ ಕೊನೆ ಹಂತದಲ್ಲಿದ್ದಾರೆ. ಹಾಗಾಗಿ ನಿಮಗೆ ಇನ್ನು ತೊಂದರೆಗಳನ್ನು ಅವರು ಕೊಡೋದಿಲ್ಲ. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಫಲಗಳನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಮುಂದೆ ತುಂಬ ಒಳ್ಳೆ ಫಲಗಳನ್ನು ನೀವು ಅನುಭವಿಸ್ತೀರಾ ಸ್ನೇಹಿತರೆ. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಶನಿವಾರದ ದಿನ ಶನಿ ಟೆಂಪಲ್ಗೆ ಹೋಗೋದು, ಆಂಜನೇಯ ಟೆಂಪಲ್ಗೆ ಹೋಗೋದು ರೂಢಿ ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಹೋಗಿ ಎಳ್ಬತ್ತಿಯನ್ನು ಹಚ್ಬಿಟ್ಟು ಬನ್ನಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಗ್ರಹಣದ ನಂತರ ಯಾವ ಫಲಗಳು ಸಿಗ್ತಾ ಇದೆ ಅನ್ನೋದು ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಾ, ನಮ್ಮ ವಿಡಿಯೋನ ಸ್ನೇಹಿತರೆ, ಫಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಪ್ರತಿದಿನ ನನ್ನ ಚಾನಲಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಹೆಸರು ಯಾರಾದರೂ ಹೊಸದಾಗಿ ನೋಡೋರು ಮೆನ್ಷನ್ ಮಾಡಿದ್ರೆ ನಿಮ್ಮ ರಾಶಿ ಬಗ್ಗೆ ನಕ್ಷತ್ರ ಮತ್ತು ತಿಳಿಸಿದ್ರೆ ಖಂಡಿತ ನಿಮ್ಮ ರಾಶಿ ಭವಿಷ್ಯವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.